ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಮುಂಬೈಯಿಂದ ಬೆಂಗಳೂರಿಗೆ ಲೋಡ್ ಮಾಡಿದ್ದೀವಿ ಪಾರ್ಸಲ್ಲು ಮತ್ತು ಒಂದು ಎಲ್ಲ ಪಾರ್ಸಲ್ ಲೋಡೇ ಅಂದ್ಕೊಳ್ಳಿ. ಫುಲ್ಲು ಒಂದು ಕಂಪ್ನಿ ಮಾಲು ಇದೆ. ಒಂದು ಲೋಡ್ ಮಾಡಿಕೊಂಡು ನಮ್ಮ ಕಾರಿಗೆ ಒಂದು 3 ಟೈರ್ ಅವಶ್ಯಕತೆ ಇತ್ತು. ಟ್ರಿಪ್ಪಿಂದ ತಗೊಳ್ಳೋಣ ಅಂತ ಅಂದ್ಕೊತಿದ್ದೆ. 2 ಅವರ್ ಆಗಿರೋದ್ರಿಂದಾಗಿ ತಗೊಳ್ತಾ ಇದ್ದೀನಿ. ಈ ಟ್ರಿಪ್ಪಲ್ಲಿ 3 ಟೈರ್ ತೊಗೊಂಡಿದ್ದೀನಿ. ಇಲ್ಲೊಂದು ಐತೆ, ಇನ್ನೆರಡು ಹಿಂದೆಗಡೆ ಇದ್ದಾವೆ. ಈಗ ನಾವು ಪ್ರೆಸೆಂಟು ಇಲ್ಲಿ ಶಿವಾಪುರದ್ದು ಪೆಟ್ರೋಲ್ ಬಂಕ್ ಐತೆಲ್ಲ, ಭಾರತ್ ಪೆಟ್ರೋಲಿಯಮ್ಮು, ಇಲ್ಲೇ ಡೀಸೆಲ್ ಹಾಕ್ಸೋದು. ಇಲ್ಲಿ ಮೋಸ ಏನು ಮಾಡಲ್ಲ, ಸ್ಕ್ಯಾಮು ಆ ಥರ ಏನು ಮಾಡಲ್ಲ. ಅದರಿಂದಾಗಿ ಇಲ್ಲೇ ಡೀಸೆಲ್ ಹಾಕ್ಸಿ, ಏನು ನೋಡ್ತಾ ಇದ್ದೀರೋ ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸಿ, ಇಲ್ಲಿ ಮುಂದೆ ಕಡೆನೇ ಹೋಟ್ಲು ಡಾಬಾ ಐತೆ, ಅಲ್ಲಿ ಪೂರಿ ಬಾಜಿ ತಿನ್ಕೊಂಡು ಬಂದು ಇಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಗಾಡಿ ನೋಡ್ರಿ, ಪಾರ್ಸಲ್ಲು ಎಲ್ಲ ಹಾಕಿರೋದಕ್ಕೆ ಎಷ್ಟೊಂದು ಹೈಟ್ ಬಂದೈತೆ. 5 ಅಡಿ ಹೈಟ್ ಇದೆ. ಅದು 5 ಅಡಿ ಹೈಟೆಕ್ ಮೇಲಿಂದ 5 ಅಡಿ ಹೈಟ್ ಇದೆ. ಅದು ಮೇಲ್ಗಡೆ ಎಲ್ಲ ರೆಡ್ಸಿನ್ ಟಾರ್ಪಲ್ ಹಾಕಿ, ಕೆಳಗಡೆ ಎಲ್ಲ ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿದ್ದೀವಿ. ಯಾಕಪ್ಪ ಅಂದರೆ ಇದು ಮಳೆ ನೀರು ಬಂದರೆ ರೆಡ್ಸಿನ್ ಮೇಲಿಂದ ಸೈಡಿಗೆ ಬಂದುಬಿಟ್ರೆ ಸಾಕು, ಮೇಲ್ಗಡೆ ನಿಲ್ಲಿಲ್ಲ ಅಂದರೆ ಸಾಕು. ಇಲ್ಲಿ ಟಾರ್ಪಲ್ಲು, ಪ್ಲಾಸ್ಟಿಕ್ ಟಾರ್ಪಲ್ಲು ಮೇಲ್ಗಡೆ ಹಾಕಿದ್ದಿದ್ರೆ ಅದು ನೀರೆಲ್ಲ ಅಲ್ಲಿ ನಿಂತ್ಕೊಳ್ಳೋವು. ಅದರಿಂದಾಗಿ ರೆಡ್ಸಿನ್ ಹಾಕಿರೋದು. ಮೇಲ್ಗಡೆ ನೀರೊಂದು ನಿಂತ್ಕೊಳ್ಳಿಲ್ಲ ಅಂದರೆ ಎಲ್ಲ ಸೋರ್ ಬಿಡ್ತಾವಲ್ಲ ಆ ಕಡೆ ಈ ಕಡೆ, ಅದು ನೀರನ್ನ ತಡೆಯುತ್ತೆ ನಿಂತ್ಕೊಂಡ್ರು ಸಹ ರೆಡ್ಸಿನ್ನು. ಅದರಿಂದಾಗಿ ಅದನ್ನು ಮೇಲೆ ಹಾಕಿ ಪ್ಲಾಸ್ಟಿಕ್ ಟಾರ್ಪಲ್ ಕೆಳಗಡೆ ಹಾಕಿದ್ದೀವಿ. ಅದು ಒಳಕ್ಕೆ ಇಷ್ಟು ನೀರು ಹೋಗೋಲ್ಲ ಮಳೆ ಬಂದರೂ ಸಹ, ಮತ್ತು ಫುಲ್ ಸೇಫ್ಟಿಯಾಗೂ ಇರುತ್ತೆ. ಅದರಿಂದಾಗಿ ವಾಶ್ರೂಮ್ಸು ಎಲ್ಲ ಇದ್ದಾವೆ ಈ ಬಂಕಲ್ಲಿ. ಬಂಕ ಪಕ್ಕನೇ ಇದು ಫಾಸ್ಟಾಗಿ ಏನಾದರೂ ದುಡ್ಡು ಬೇಕಂದರೆ ಇಲ್ಲೇ ಹಾಕ್ತಿರ್ಬೋದು, ಇಲ್ಲೇ ಇರ್ತಾರೆ ದುಡ್ಡು ಎಲ್ಲ. ಕ್ಯಾಶ್ ಕೊಡ್ತಾರೆ ಇಲ್ಲಿ ಬಂಕಲ್ಲಿ. ಇಲ್ಲಿ ಕ್ಯಾಶ್ ಬೇಕಂದ್ರೆ ಕ್ಯಾಶ್ ಇಸ್ಕೋಬೋದು, ಇಲ್ಲ ಲೈನ್ ಖರ್ಚಿಗೆ ಅದಕ್ಕೆಲ್ಲ ಬೇಕಾಗುತ್ತಲ್ಲ ಅದಕ್ಕೆಲ್ಲ. ಸೊ ಇಲ್ಲಿಂದ ಹೊರಡೋಣ ಬನ್ನಿ. ಶಿವಾಪುರ ಅಂದರೆ ಕೆಲವ್ರು ಗೊತ್ತಾಗ್ಲಿಲ್ವಲ್ಲ, ಶಿವಾಪುರ ಅಂದರೆ ಪುನಾದಿಂದ ಸ್ವಲ್ಪ ಮುಂದೆ ಬಂದರೆ ಶಿವಾಪುರ ಸಿಗುತ್ತೆ. ಅದೇ ನೋಡಿರಿ, ಇದು ಟೋಲ್ ಹತ್ರ ಎಷ್ಟೊಂದು ಜಾಮ್ ಆಗ್ತಾವೆ ನೋಡಿರಿ ಇಲ್ಲಿ ಗಾಡಿಗಳು. ಇಷ್ಟೆಲ್ಲ ಜಾಮ್ ಇರುತ್ತೆ ಈ ಕಡೆ ಎಲ್ಲ. ಮತ್ತು ಅಲ್ಲಿ ರಾತ್ರಿ ಎಕ್ಸ್ಪ್ರೆಸ್ಸಲ್ಲೇ ಮಲಗಿದ್ದೆ ಸ್ವಲ್ಪ ಹೊತ್ತು. ಆ ಕಂಡಲ ಘಾಟೆಲ್ಲ ಜಾಮ್ ಆಗುತ್ತೆ. ಸುಮ್ಮನೆ ಆ ಜಾಮಲ್ಲಿ ಬರೋದಕ್ಕಿಂತ ಅಲ್ಲೇ ಸೈಡ್ಗೆ ಹಾಕಿ ಮಲಗೋದ ಮೇಲೂ ಲಾರಿಗಳೆಲ್ಲ ಬರ್ತಾಯಿರ್ತದೆ. ಅದರಿಂದಾಗಿ ಟೋಲೆಲ್ಲ ಪಾಸ್ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀವಿ. ಅಲ್ಲಿ ಟೋಲ್ ಹತ್ರ ಪೊಲೀಸವರೆಲ್ಲ ತುಂಬ ಜನ ಇರ್ತಾರೆ. ಕಾರುಗಳು, ಬೈಕುಗಳು, ಲಾರಿಗಳು ಎಲ್ಲ ಹಿಡಿತಾ ಇರ್ತಾರೆ. ಸುಮಾರು ಒಂದು 6-7 ಜನ ಇರ್ತಾರೆ ಪೊಲೀಸವರು. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದು ಎಲ್ಲ ಓಕೆ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಕೇಸ್ ಹಾಕ್ಬಿಡ್ತಾರೆ. ಮುಂದೆಗಡೆ ಇದು ಟ್ರಯಾಂಗಲ್ ಹಜಾರ್ಡಸ್, ಏನಾದರೂ ಗಾಡಿ ಏನಾದ್ರು ಟ್ರಬಲ್ ಆದರೆ ಹಿಂದೆಗಡೆ ಇಡ್ತೀವಲ್ಲ, ಆ ಥರದ್ದು ಇದಿಲ್ಲ ಅಂದರೂ ಕೂಡ ಫೈನ್ ಹಾಕ್ತಾರೆ ಈ ಕಡೆ ಎಲ್ಲ. ಪ್ರತಿಯೊಂದು ಇರಬೇಕು, ಇಲ್ಲ ಅಂದರೆ ಅವ್ರ ಹತ್ರ ತೊಂದರೆ ಇರುತ್ತೆ. ಅಲ್ಲಿ ಸಿಟಿ ಒಳಗಡೆ ಹೋಗಿ, ಮುಂಬೈ ಸಿಟಿ ಒಳಗಡೆ ಹೋಗಿ ಲೋಡ್ ಮಾಡ್ಕೊಂಡು ಬಂದಿದ್ದು. ಅದರಿಂದಾಗಿ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋಣ ಅಂದರೆ ಆಗಲೇ ಇಲ್ಲ. ಯಾಕಪ್ಪ ಅಂದರೆ ಸಿಟಿ ಒಳಗೆ ನಾನು ಒಬ್ಬನೇ ಹೋಗಿದ್ದೆ, ಯಾರು ಜೊತೆಯಲ್ಲಿ ಬೇರೆ ಇರಲಿಲ್ವಾ. ಅದು ಸಿಟಿ ಒಳಗಡೆ ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡೋದಕ್ಕೂ ಆಗಲ್ಲ, ಸುಸ್ತು ಬೇರೆ ಆಗಿಬಿಟ್ಟಿರ್ತೀವಿ. ಅದರಿಂದಾಗಿ ಅಲ್ಲೇನು ವಿಡಿಯೋ ಏನು ರೆಕಾರ್ಡ್ ಮಾಡಲಿಲ್ಲ. ಮಾವಿನಕಾಯಿ ಗಾಡಿಗಳೆಲ್ಲ ತುಂಬ ಬರ್ತಾ ಇರೋದ್ರಿಂದಾಗಿ ಮಾರ್ಕೆಟಿಗೆ, ಮತ್ತು ಬೇರೆ ಲೋಡುಗಳು ಅವು ಇವು ಎಲ್ಲ, ಎಳ್ನೀರು ಅವು ಇವು ಎಲ್ಲ ತುಂಬ್ಕೊಂಬರ್ತಾರ. ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದಾಗಿ ತುಂಬ ಗಾಡಿಗಳಿದ್ದಾವೆ ಮುಂಬೈಯಲ್ಲೆಲ್ಲ. ಅದರಿಂದಾಗಿ ಲೋಡಿಂಗ್ ಸ್ವಲ್ಪ ಡಲ್ ಇದೆ. ಅಂದರೆ ತುಂಬ ಗಾಡಿಗಳಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಲೋಡಿಂಗ್ ಸ್ವಲ್ಪ ಡಲ್ ಆಗಿಬಿಡುತ್ತೆ. ಅವರು ಫಸ್ಟ್ ಬಂದವ್ರಿಗೆ ಲೋಡ್ ಕೊಡೋದು, ಅವರಾದಮೇಲೆ ನಮ್ದಿಗೆ ಕೊಡ್ತಾರೆ. ಸೊ ಇದರಿಂದಾಗಿ ಅಲ್ಲಿ ಡಿಲೇ ಆಗುತ್ತೆ. ಆ ಥರ ಆಗಿದೆ ಇಲ್ಲಿ. ಆದರೆ ನಮಗೆ ಬೇರೆ ಟ್ರಾನ್ಸ್ಪೋರ್ಟ್ ಅವ್ರ ಕಡೆಯಿಂದ ನಾವು ಲೋಡ್ ಮಾಡಿರೋದ್ರಿಂದಾಗಿ ನಮಗೆ ಆ ಥರ ಏನು ಅಷ್ಟೊಂದು ಡಿಲೇ ಆಗಲಿಲ್ಲ. ನಮಗಿಂತ ಮುಂಚೆ ಇಲ್ಲಿಗೆ ಬಂದವರು ಕೂಡ ಕಾಯ್ಕೊಂಡಿದ್ದಾರೆ ಇನ್ನೂ ಅಲ್ಲೇ. ಆದರೆ ನಾವು ನೋಡಿದ್ರೆ ಇಲ್ಲಿ ಲೋಡ್ ಮಾಡಿಕೊಂಡು ಅವಾಗೆ ಕಾಲು ದೂರ ಬಂದುಬಿಟ್ಟಿದ್ದೀವಿ, ಪುನಃ ಎಲ್ಲ ದಾಟಿ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ರೈತ ಮತ್ತು ಚಪಾತಿ. ಇದು ಚಪಾತಿ ಸ್ವಲ್ಪ ರೊಟ್ಟಿ ಟೈಪ್ ಇರುತ್ತೆ, ಸೂಪರಾಗಿರುತ್ತೆ. ಇದೆಲ್ಲ ಕೂಡ ಡೈಲಿ ಒಂದು ಮಧ್ಯಾಹ್ನದ ಹೊತ್ತು ಈ ಥರ ತಿಂದರೆ, ರೈತ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಕೂಡ ಅನ್ನದ ಜೊತೆ ತಿಂತಿದ್ವಿ, ಅದೆಲ್ಲ ನೆನಪು ಬರುತ್ತೆ ಇದನ್ನೆಲ್ಲ ತಿಂತಾಯಿದ್ರೆ. ಎಲ್ಲ ಮಾಡ್ಕೊಂಡು ಬಂದೆ, ಸೂಪರಾಗಿತ್ತು, ಚೆನ್ನಾಗಿತ್ತು.
ಮೊಸರೆಲ್ಲ ಕುಯ್ಕೊಂಡು ತಣ್ಣಗಿರೋದೊಂದು ನೀರು ಬಾಟ್ಲು ತಂದೆ. ನೀರು ಬಾಟ್ಲು ಎಷ್ಟು ತಣ್ಣಗಿರೋ ನೀರು ಕುಡಿದ್ರು ಕೂಡ ಉರಿ ಬಿಸಿಲು ನೋಡ್ರಿ ಹೆಂಗೈತೆ. ಬಾಬಾ ಗಾಡಿನೂ ಓಡ್ಸೋಕ್ಕಾಗ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ತುಂಬ ಬಿಸಿಲು ಅಂದರೆ ಬಿಸಿಲು. ನೀರು ಕುಡಿದು ಸಾಕಾಗೈತೆ ನನಗೆ. ಮೊಸರು ಕುಡ್ದಿದ್ದೀನಿ, ಕೊಬ್ಬು ಜ್ಯೂಸ್ ಕುಡ್ದಿದ್ದೀನಿ, ಇಲ್ಲಿ ಊಟ ಮಾಡಿದ್ದೀನಿ, ಅದು ಮೊಸರಲ್ಲೇ ಮಾಡಿದ್ದೀನಿ. ರೈತ ಅದು ಮೊಸರಿಂದಲ್ಲ, ಏನೇ ಮಾಡಿದ್ರು ಈ ಥರ ಮೈ ಕಂಟ್ರೋಲೇ ಆಗ್ತಿಲ್ಲ. ತುಂಬ ಬಿಸಿ ಆಗ್ತಾನೆ ಇದೆ. ಏನು ಮಾಡೋಕ್ಕಾಗಲ್ಲ ಬೇಸಿಗೆಯಲ್ಲಿ. ಹಂಗೆ ಫಸ್ಟ್ ಇಲ್ಲಿಂದ ಓಡೋಣ ಬನ್ನಿ. ಈ ಥರ ಅಲ್ಲೆಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಬಾರ್ಡರ್ ಪಾಸ್ ಮಾಡಿ ಭಾರತ್ ಪೆಟ್ರೋಲಿಯಂ ಸಿಗುತ್ತೆ. ಕರ್ನಾಟಕ ಬಾರ್ಡರ್ ಪಾಸ್ ಆದರೆ ಅಲ್ಲೇ ಇದ್ದೀನಿ ನೋಡಿರಿ. ನಮ್ಮ ಗಾಡಿಯನ್ನು ಮುಗಿಸಿದ್ದೀನಿ. ಇದೆಲ್ಲ ದೊಡ್ಡದು ಬಂಕು, ಕಂಪ್ನಿ ಮೇಂಟೆನೆನ್ಸ್ ಮಾಡುತ್ತೆ. ಇಲ್ಲಿ ತಿಂಡಿ ಎಲ್ಲ ಸಿಗುತ್ತೆ. ಇಲ್ಲಿ ಅಂಗಡಿ ಎಲ್ಲ ದೊಡ್ಡದು. ಮತ್ತು ಟಾಯ್ಲೆಟ್ಸ್ ಎಲ್ಲ ಇದ್ದಾವೆ ಇಲ್ಲೆಲ್ಲ ಕೂಡ. ಸ್ನಾನ ಬೇಕಂದ್ರೂ ಇಲ್ಲಿ ಮಾಡ್ಬೋದು. ಗಾಡಿಗಳು ಇಲ್ಲೆಲ್ಲ ನಿಲ್ಲಿಸಿ ನೋಡಿದ್ರೆ ಇದೆಲ್ಲ ಟಾಯ್ಲೆಟ್ಸು. ಅಲ್ಲೂ ಅಷ್ಟೇ ಡೀಸೆಲೆಲ್ಲ ಹಾಕ್ಸ್ಬೋದು, ಏನು ಮೋಸ ಮಾಡಲ್ಲ. ಮತ್ತು ಇಲ್ಲೇ ಟೀ ಕಾಫಿ ತಿಂಡಿ ಏನು ಬೇಕು ಎಲ್ಲ ಸಿಗುತ್ತೆ. ಈ ಕಡೆ ಬಂದರೆ ವಾಶ್ರೂಮ್ಸು ಎಲ್ಲ ಇದ್ದಾವೆ ಸ್ನಾನ ಮಾಡೋಕ್ಕೆ. ಡ್ರೈವರ್ಗಳಿಗೆಲ್ಲ ಕೂಡ ತುಂಬ ಅನುಕೂಲ ಇದೆ ಇಲ್ಲಿ. ಈ ರೋಡುಗಳೆಲ್ಲ ಮುಂಚೆ ಥರ ಇಲ್ಲ. ಗಾಡಿ ಹೊಡೆದು ಸಾಕಾಯಿತು. ಅದಕ್ಕೆ ಇಲ್ಲಿ ಭಾರತ್ ಪೆಟ್ರೋಲಿಯಂ ಹತ್ರ ನಿಲ್ಲಿಸಿದ್ದೀನಿ ಗಾಡಿ. ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ಹೊತ್ತು ಜ್ಯೂಸ್ ಕುಡಿದು ಲಸ್ಸಿ ತಂದಿದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಮೊಸರು ಇದು ಒಳಗಡೆ ಎಲ್ಲ ಸಕ್ಕರೆ ಎಲ್ಲ ಹಾಕಿ ಒಂಥರ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಅದಕ್ಕೆ ತಂದಿದ್ದೀನಿ. ಕುಡ್ಕೊಂಡು ಆರಾಮಾಗಿ ಹೊರಡೋಣ. ಈಗ ಅವೇ ಗಾಡಿ ಒಂದು 20 ನಿಮಿಷ ಆಯಿತು. ಹೊರಡೋಣ ಬನ್ನಿ ಇಲ್ಲಿಂದ. ಇನ್ನೂ ತುಂಬ ದೂರ ಹೋಗಬೇಕು, ಬೆಂಗಳೂರು ತನಕ ಹೋಗಬೇಕು. ಈಗ ನಿಪ್ಪಾಣಿಯಲ್ಲಿದ್ದೀವಿ ಅಂದ್ಕೊಳ್ಳಿ ನಾವು. ಈಗ ಫಸ್ಟ್ ಇಲ್ಲಿಂದ ಹೊರಡೋಣ ಬನ್ನಿ. ಇಲ್ಲಿ ನಮಗೆ ಸುಮಾರು ಪೆಟ್ರೋಲ್ ಬಂಕ್ಗಳು ಸಿಗ್ತವೆ ಬಾರ್ಡ್ರಲ್ಲಿ. ಯಾಕಪ್ಪ ಅಂದರೆ ಮುಂಚೆ ಕರ್ನಾಟಕದಲ್ಲಿ ಪೆಟ್ರೋಲು ಡೀಸೆಲ್ ರೇಟು ಕಮ್ಮಿ ಇತ್ತಲ್ಲ, ಆವಾಗ ಫುಲ್ ಎಲ್ಲರೂ ಇಲ್ಲೇ ಹಾಕ್ಸೋರು. ಮತ್ತು ಡಿಸ್ಕೌಂಟ್ ಕೂಡ ಕೊಡ್ತಾರೆ. ₹1 1 ಲೀಟ್ರಿಗೆ ₹1 ಹೆಂಗೆ ಡಿಸ್ಕೌಂಟ್ ಸಹ ಕೊಡ್ತಾರೆ. ಈಗಲೂ ಕೊಡ್ತಾರೆ. ರೇಟ್ ಜಾಸ್ತಿ ಆಯ್ತಲ್ಲ, ಈಗಲೂ ಕೊಡ್ತಾರೆ. ಅದರಿಂದಾಗಿ ಇಲ್ಲಿ ಜಾಸ್ತಿ ಡೀಸೆಲ್ ಹಾಕ್ಸ್ತಾರೆ ಗಾಡಿಗಳಿಗೆ. ಇಲ್ಲಿ ಏನು ಪೆಟ್ರೋಲ್ ಡೀಸೆಲ್ದಲ್ಲಿ ಏನು ಮೋಸ ನಡೆಯಲ್ಲ. ದಾರಿಗಳು ಸರಿ ಇಲ್ವಲ್ಲ, ಅದರಿಂದಾಗಿ ಮೈಲೇಜೇ ಬರಲ್ಲ. ನೋಡಿರಿ ಈ ಕಡೆ ಎಲ್ಲ ಸಿಮೆಂಟ್ ರೋಡ್ ಮಾಡ್ತಾಯಿದ್ದಾರೆ ನೋಡಿರಿ ರೈಟ್ ಸೈಡಲ್ಲಿ. ಮತ್ತು ಈ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ನಾವು. ಈ ಥರನೇ ಡಿವೋಷನ್ಸ್ ಮಾಡಿ ಸರ್ವಿಸ್ ರೋಡಿಗೆ ಬಂದು ಹೈವೇಗೆ ಹೋಗಿ, ಸರ್ವಿಸ್ ರೋಡಿಗೆ ಬಂದು ಹೈವೇಗೆ ಹೋಗಿ, ಇದೇ ಆಗುತ್ತೆ. ಅದರಿಂದಾಗಿ ಗಾಡಿಗಳು ಮೈಲೇಜ್ ಬರಲ್ಲ. ಏನು ಮಾಡೋಕ್ಕಾಗಲ್ಲ. ರೋಡ್ ರೆಡಿ ಆಗೋ ತನಕ ಕಾಯಬೇಕು. ಈ ಥರ ನಾವು ಅಲ್ಲಿ ಹುಬ್ಳಿಯಿಂದ ಎಲ್ಲ ಪಾಸಾಗಿ ಸ್ವಲ್ಪ ಮುಂದೆ ಬಂದು ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಮಲ್ಕೊಂಡಿದ್ವಿ. ಅದಾದಮೇಲೆ ಗಾಡಿ ತೆಗೆದು ಹಿರಿಯೂರಲ್ಲಿ ಊಟ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡೋಣ, ಆದಷ್ಟು ಹೋಗೋದಕ್ಕೆ ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಬೇರೆ ಭಾನುವಾರ ಬೇರೆ, ಅದಕ್ಕೆ ಆರಾಮಾಗಿ ಹೋಗ್ತಾ ಇರೋದು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಆವಾಗಲೇ ಬೆಂಗಳೂರಲ್ಲಿ ಇರಬೇಕಿತ್ತು ನಾವು. ಭಾನುವಾರ ರಜೆ ಇರುತ್ತಲ್ಲ, ಯಾರು ಕೆಲಸದಲ್ಲಿ ಇರಲ್ಲ, ಎಲ್ಲರೂ ಮನೆಯಲ್ಲಿರ್ತಾರೆ. ನಿದ್ದೆ ಹೊಡ್ಕೊಂಡು ಆರಾಮಾಗಿ ಚಿಕನ್ ಊಟ ಎಲ್ಲ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತಾರೆ. ಯಾರು ಅನ್ಲೋಡ್ ಮಾಡೋಕ್ಕೆ ಬರಲ್ಲ. ಮತ್ತು ಇಷ್ಟು ದಿನ ಕೆಲಸ ಮಾಡಿ ವಾರ ಸುಸ್ತಾಗಿರ್ತಾರಲ್ಲ, ಅವರು ರೆಸ್ಟಲ್ಲಿರ್ತಾರೆ. ಅದರಿಂದಾಗಿ ನೋಡೋಣ, ಆದಷ್ಟು ಹೋಗೋದಕ್ಕೆ ಪ್ರಯತ್ನ ಮಾಡೋಣ. ಏನಿಲ್ಲ ಅಂದರೂ ನೈಟ್ ಹೋದರೂ ಸಾಕು. ಅಲ್ಲಿಗೆ ಹಗಲೊತ್ತಲ್ಲಿ ಹೋದರೆ ಅಲ್ಲಿ ನೋಡೋಣ, ಖಾಲಿ ಮಾಡ್ತಾನೆ ಇಲ್ಲ ನೋಡೋಣ. ಇಲ್ಲ ಅಂದರೆ ನೈಟ್ ಹೋದ್ರೂ ನಡೆಯುತ್ತೆ. ಅದು ನೋಡಿದ್ರೆ ಏನಾದರೂ ಸಿಕ್ಕಿದ್ರೆ ನೈಟ್ ಹೋಗೋಣ. ಇಲ್ಲ ಅಂದರೆ ಹಗಲೊತ್ತಲ್ಲೇ ಟೂರ್ ಬಿಡೋಣ ಸಿಟಿ ಒಳಗೆ, ಬೆಂಗಳೂರು ಸಿಟಿ ಒಳಗೆ. ನೆಲಮಂಗಲದಿಂದ ಯಶವಂತಪುರಕ್ಕೆ ಹೋಗೋ ಫ್ಲೈಓವರ್ ಹತ್ತಿದ್ದೀನಿ ಮಕ್ಕಳಿಂದ, ಮಾತಾವರದಿಂದ. ನೈಟ್ ಹೊತ್ತಿದ್ದು ಓಪನ್ ಇರೋಲ್ಲ, ಹಗಲೊತ್ತಲ್ಲಿ ಮಾತ್ರ ಇರುತ್ತೆ. ನೈಟ್ ಹೊತ್ತಲ್ಲಿ ಲಾರಿಗಳನ್ನ ಕ್ಯಾಂಟರ್ಗಳನ್ನ ಬಿಡೋದೇ ಇಲ್ಲ ಇದ್ರ ಮೇಲೆ ಪೊಲೀಸವರು. ಹಗಲೊತ್ತಲ್ಲಾದರೆ ಬಿಡ್ತಾರೆ. ಮುಂಚೆ ಇದೆಲ್ಲ ಬಂದ್ ಮಾಡಿದ್ರು, ಈಗ ಓಪನ್ ಮಾಡಿದ್ದಾರೆ. ಇದೆಲ್ಲ ಪಿಲ್ಲರ್ ಏನೋ ರೆಡಿ ಮಾಡ್ತಾಯಿದ್ರು, ಎಲ್ಲ ರೆಡಿ ಆಗೈತೆ ಅನ್ಸುತ್ತೆ, ಅದಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲ ಅಂದರೆ ಅದು ಬಿಡ್ತಿರ್ಲಿಲ್ಲ. ಈ ಥರ ಇಲ್ಲಿ ಬೆಂಗಳೂರು ಸಿಟಿ ಒಳಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕ
ಇದೇನು ನೋಡ್ತಾ ಇದ್ದೀರೋ ಇಲ್ಲೇ ಇದೇ ಗೋಡನಲ್ಲೇ ಗಾಡಿ ಖಾಲಿ ಆಗೋದೀಗ. ಇಲ್ಲಿ ಮುಂದೆಗಡೆ ಗಾಡಿ ಕಾರ್ ನಿಲ್ಸಿದ್ದಾರೆ, ಅಲ್ಲಿ ನಿಲ್ಲಿಸಿ ಅನ್ಲೋಡ್ ಮಾಡೋಕ್ಕಾಗ್ತಿಲ್ಲ ಕಾರ್ ತೆಗಿಯೋ ತನಕ, ಅದರಿಂದಾಗಿ ಅಲ್ಲೇ ನಿಲ್ಸಿದ್ದೀನಿ ಗಾಡಿ. ಹಿಂದೆಗಡೆ ಕಾಣಿಸ್ತಿದ್ದಲ್ಲ ಅಲ್ಲಿ ಯಾರು TN ಗಾಡಿ ಅವ್ರು ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಅದು ಕಾರ್ ಮೆನ್ಸ್ ಥರ ಐತೆ ಅದ್ರ ಮುಂದೆಗಡೆ. ಅದು ತೆಗಿಯೋ ತನಕ ಈಗ ನಮ್ಮದು ಅನ್ಲೋಡ್ ಆಗಲ್ಲ. ನಾವು 1 ಅವರ್ ಏನೋ ಆಗುತ್ತೆ ನೋಡೋಣ. ಅವರು ಬೇರೆ ಊಟ ಮಾಡ್ತಾಯಿದ್ದಾರೆ ಗೋಡನಲ್ಲಿ. ಹೋಗಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಅಲ್ಲಿಂದ ರಪ್ಪ ಅಂತ ಹೇಳ್ಕೊಂಬಂದ್ಬಿಟ್ಟೆ ಗಾಡಿ. ನೈಟ್ ಖಾಲಿ ಮಾಡೋದು, ನೈಟ್ರಿ ಬೇರೆ ಇದ್ಬಿಡುತ್ತೆ 4 ಗಂಟೆ ಮೇಲೆ. ಕರೆಕ್ಟಾಗಿ 3 ಗಂಟೆಗೆ ಇಲ್ಲಿ 3:15 ಇಲ್ಲಿ ಬಂದಿದ್ದೀನಿ. ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿದ್ದಿದ್ರು ಅಲ್ಲಿ ಪೊಲೀಸರು ಬಿಡ್ತಿರ್ಲಿಲ್ಲ. ಭಾನುವಾರ ಕಮ್ಮಿನೇ ಇರೋದು, ಆದರೂ ಸಹ ಬಿಡ್ತಾರೆ, ಬಿಡೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ಹತ್ರ ನಿಲ್ಲಿಸ್ಬಿಟ್ರು ಮುಗೀತು. ನೋಡೋಣ ಎಷ್ಟೊತ್ತಾಗುತ್ತೆ. ಇಲ್ಲಿಂದ ಖಾಲಿ ಮಾಡಿಕೊಂಡು ನೆಲಮಂಗ್ಲೋಗಿ ಅಲ್ಲಿ ಖಾಲಿ ಮಾಡಿ ಮತ್ತೆ ಲೋಡ್ ಮಾಡಿಕೊಂಡು ಇಲ್ಲಿಂದ ಶಿವಮೊಗ್ಗ ಕಡೆ ಊರಿನ ಕಡೆ ಪ್ರಯಾಣ ಮಾಡೋಣ. ಸ್ನೇಹಿತರೆ, ನಾವು ಸಿಟಿಯಲ್ಲಿ ಖಾಲಿ ಮಾಡಿಕೊಂಡು ಅಲ್ಲಿಂದ ನಾವು ನೆಲಮಂಗ್ಲಕ್ಕೆ ಬಂದು ನೆಲಮಂಗ್ಲದಲ್ಲಿ ಗೋದ್ರೇಜ್ ಹತ್ರ ಖಾಲಿ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಹೋಗೋ ರಸ್ತೆಯಲ್ಲಿ, ಮಾಕ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ರಸ್ತೆಯಲ್ಲಿ ಅಲ್ಲೇ ಖಾಲಿ ಮಾಡಿ ಮತ್ತೆ ಇಲ್ಲಿ ನೆಲಮಂಗ್ಲದಲ್ಲಿ ಇಲ್ಲಿ ಲೋಡಿಗೆ ಬಂದಿದ್ದೀವಿ. ಮತ್ತು ನಾವು ಹೋದ್ಸಲಿ ವಿಡಿಯೋ ಮಾಡಿದ್ವಲ್ಲ ಫ್ಯಾಕ್ಟ್ರಿಯಲ್ಲಿ, ಅದೇ ಫ್ಯಾಕ್ಟ್ರಿನೇ ಇದು. ಗೊಬ್ಬರ ಇದೆಲ್ಲ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಗೊಬ್ಬರ. ಇದೇ ಲೋಡೆ ನಮಗೆ, ಇದೇ ಚೀಲನೇ ಇದು ಲೋಡ್ ಆಗೋದು, ಇದೇ ಥರದ ಚೀಲನೇ ಹಿಂದೆಗಡೆ ಲೋಡ್ ಆಗುತ್ತೆ ನಮಗೆ. ಅಲ್ಲಿ ಏನು ನೋಡ್ತಾ ಇದ್ದರೆ ಎಲ್ಲ ಕೂಡ ರೆಡಿ ಮಾಡೋ ಮೆಟೀರಿಯಲ್. ನಮ್ಮ ಹಳೆ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ಆ ವಿಡಿಯೋದಲ್ಲಿ ಎಲ್ಲ ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಡಿಸಿ. ಅದರಿಂದಾಗಿ ಆ ವಿಡಿಯೋನ ಒಂದ್ಸರಿ ವಾಚ್ ಮಾಡಿ. ನಮ್ಮ ಚಾನಲಲ್ಲಿ ಸುಮಾರು ವಿಡಿಯೋಗಳು ಮಾಡಿದ್ದೀನಿ, ಅವನ್ನೂ ಸಹ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿ. ಮತ್ತು ಏನಾದರೂ ನಾಲೆಜ್ಫುಲ್ಲಾಗಿ ಇದ್ದರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪು ಮಾಡ್ತಾಯಿದ್ರೆ ತಿಳಿಸಿ, ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಇಲ್ಲಿಂದ ನಮಗೆ ಲೋಡ್ ಆಗುತ್ತೆ. ಈಗ ಪ್ರೆಸೆಂಟ್ ಇಲ್ಲೆಲ್ಲ ಕೂಡ ಮಳೆ ಬರ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಆ ಕಡೆ ಬೆಂಗಳೂರು ಕಡೆ ಎಲ್ಲ ಮಳೆ ಇಲ್ಲ. ಈ ಸೈಡು ನಾವು ನೆಲಮಂಗ್ಲ ಬಿಟ್ಟು ಯಾವಾಗ ನಾವು ಈ ಕಡೆ ಹಾಸನ ಚಿಕ್ಕಮಗಳೂರು ಕಡೆ ಹೋಗ್ತೀವೋ ಆ ರಸ್ತೆಯಲ್ಲಿ ಮಾತ್ರ ಇಲ್ಲಿ ಮಳೆ ಎಲ್ಲ ಬರ್ತಿದೆ. ಈ ಕಡೆ ಎಲ್ಲ ತುಂಬ ಮಳೆ ಇದೆ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬೇಸಿಗೆ ಮುಗಿತಾ ಬರ್ತೈತಲ್ಲ, ಅದಕ್ಕೆ ಮಳೆ ಈಗ ಸ್ಟಾರ್ಟ್ ಆಗುತ್ತೆ ಮಳೆಗಳೆಲ್ಲ. ಫಸ್ಟ್ ಇಲ್ಲಿಂದ ಲೋಡ್ ಆದಾಗ ಇಲ್ಲಿಂದ ಹೊರಡ್ಬೇಕು ನಾವು, ಆಮೇಲೆ ಕಂಟಿನ್ಯೂ ಮಾಡೋಣ. ಇಲ್ಲೇನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಎಲ್ಲ ಹಳೆ ವೀಡಿಯೋದಲ್ಲೆಲ್ಲ ತುಂಬ ಜಾಸ್ತಿ ಮಾಡಿದ್ದೀನಿ ಈ ಫ್ಯಾಕ್ಟ್ರಿಯಲ್ಲೆಲ್ಲ ಕೂಡ ವೀಡಿಯೋ. ಅದರಿಂದಾಗಿ ಸ್ನೇಹಿತರೆ, ನಾವು ಇಲ್ಲೇ ತುಮಕೂರೆಲ್ಲ ಪಾಸಾಗಿ ಸ್ವಲ್ಪ ಮುಂದೆ ಬಂದು ಡೀಸೆಲ್ ಹಾಕ್ಸ್ಕೊಂಡ್ವಿ, ಫುಲ್ ಟ್ಯಾಂಕು. ಇಲ್ಲಿ MRPL ಐತಲ್ಲ, ಅಲ್ಲೇ ಹಾಕ್ಸ್ಕೊಂಡಿದ್ದು. ಈ ಬಂಕಲ್ಲೂ ಅಷ್ಟೇ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ, ಮತ್ತು ಡೀಸೆಲ್ ಏನು ಮೋಸ ಮಾಡಲ್ಲ, ಸ್ಕ್ಯಾಮ್ ಏನು ಮಾಡಲ್ಲ ಪೆಟ್ರೋಲ್ ಬಂಕಲ್ಲಿ. ಅದರಿಂದಾಗಿ ಇಲ್ಲಿ ಹಾಕ್ಸೋದು. ಕೆಲವೊಂದು ಒಳ್ಳೆ ಬಂಕ್ಗಳಿರ್ತಾವಲ್ಲ, ಅಂಥ ಹತ್ರನೇ ಡೀಸೆಲ್ ಹಾಕ್ಸೋದು. ಇನ್ನು ಬೇರೆ ಬಂಕ್ಗಳಲ್ಲಿ ಹಾಕ್ಸೋಕ್ಕೆ ಹೋಗಲ್ಲ ನಾನು. ಮತ್ತು ಅಲ್ಲಿ ನಾವು ನೆಲಮಂಗ್ಲದ ಹತ್ರ ಒಂದು AdBlue ಬಕೆಟ್ ತಗೊಂಡ್ವಿ. ಹಗ್ಗ ಟಾರ್ಪಲ್ಲು ಹಾಕ್ಕೊಂಡು ಅಲ್ಲಿ ಲೋಡಿಂಗ್ ಪಾಯಿಂಟಲ್ಲಿ ಹೊರಟಿರೋದು, ಅಲ್ಲಿ AdBlue ತಗೊಂಡು ಇಲ್ಲಿ ತುಮಕೂರಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಬರೀ 3 ಅವರಿಗೆ ನಾವು ತುಮಕೂರು ದಾಟಿ ಹೋಗ್ತಾಯಿದ್ದೀವಿ. ಹಗ್ಗ ಟಾರ್ಪಲ್ಲೆಲ್ಲ ಹಾಕ್ಕೊಂಡು ಅಲ್ಲಿಂದ ಹೊರಟಿದ್ದು 8 ಗಂಟೆಗೆ, 7:45 8 ಗಂಟೆಗೆ. ಇನ್ನೂ ಟೈಮ್ ಎಷ್ಟು ಗೊತ್ತಾ? ಇನ್ನೂ ಟೈಮು 9 ಗಂಟೆ, 9 ಕಾಲ್ ಆಗೈತೆ, 9:17 ಆಗೈತೆ ಕರೆಕ್ಟಾಗಿ. ಅವಾಗ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಅಂದರೆ ಅಷ್ಟೊಂದು ಟೈಮ್ ಹಿಡ್ದಿಲ್ಲ ಅನ್ಸುತ್ತೆ, 1-2 ಅವರ್ ಏನೋ ಹಿಡ್ದೈತೆ ಅನ್ಸುತ್ತೆ ಅಷ್ಟೇ. ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ಏನು ನೆಕ್ಸ್ಟ್ ನಮಗೆ ಗುಬ್ಬಿ ಸಿಗುತ್ತೆ. ಅಲ್ಲಿ ಹಗ್ಗ ಟಾರ್ಪಲ್ ಹಾಕೊಳ್ಳೋದಕ್ಕೂ ಅಲ್ಲಿ ಒಬ್ಬರು ಹೆಲ್ಪ್ ಮಾಡಿದ್ರು, ಅಲ್ಲಿ ಗೊಬ್ಬರದ್ದು ಇದರಲ್ಲಿ. ನಮ್ಮ ಗುರುಗಳಿದ್ದಿದ್ರೆ ನಾವು ನಮ್ಮ ಗುರುಗಳು ಹಾಕ್ಕೊಂಡ್ಬಿಡ್ತಿದ್ವಿ ಹಗ್ಗ ಟಾರ್ಪಲ್ಲು. ಇಲ್ಲ ಇದ್ರೆ ಯಾರು ಇಲ್ಲ ಅಂದರೆ ಒಬ್ಬನೇ ಹಾಕ್ತೀನಿ, ಒಬ್ಬನೇ ಹಾಕೋಕ್ಕೂ ಬರುತ್ತೆ. ಅದನ್ನು ಕಲ್ತ್ಕೊಂಡಿದ್ದೀನಿ. ಅಣ್ಣ ಇತ್ತಲ್ಲ, ಅವಣ್ಣನ ಹೆಲ್ಪ್ ತಗೊಂಡು ಸ್ವಲ್ಪ 100-150 ಹೋದರೆ ಹೋಗುತ್ತೆ. ಹಿಂಸೆ ತಪ್ಪುತ್ತಲ್ಲ ಒಬ್ಬೊಬ್ಬನೇ ಹಾಕೋದು, ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ. ಒಬ್ಬನೇ ರೆಗ್ಸಿಂಟ್ ಟಾರ್ಪಲ್ ಎತ್ತಿ ಹಾಕೊಳ್ಳೋದು
ತುಂಬ ಕಷ್ಟ ಆಗಿಬಿಡುತ್ತೆ. ಮತ್ತು ಹಗ್ಗನೂ ಒಬ್ಬನೇ ಬಿಟ್ಕೊಂಡು ಕೆಳಗಡೆನೂ ಹಾಕಿ ಮೇಲೇ ಬಿಟ್ಟು ಎಲ್ಲ ಮೇಲ್ಗಡೆ ಎಲ್ಲ ಫ್ರೆಶ್ ಬಿಟ್ಬಿಟ್ಟು ಬಂದು ಅದಾದಮೇಲೆ ಲಾಸ್ಟಲ್ಲಿ ಕೆಳಗಡೆ ಎಳ್ದು ಹಾಕಬೇಕು. ಯಾಕಬೇಕು ಅದು ತುಂಬ ರಿಸ್ಕ್ ಆಗಿಬಿಡುತ್ತೆ. ಅದರಿಂದಾಗಿ ಕೈಯೆಲ್ಲ ತುಂಬ ಇವಾಗ್ಬಿಡುತ್ತೆ. ಅದರಿಂದಾಗಿ ಆ ಹಣ್ಣನ್ನು ಎಲ್ಲಿ ತೊಗೊಂಡು ಹಾಕ್ಸ್ಬಿಟ್ಟಿದ್ದು. ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಜಾಸ್ತಿ. ಇಲ್ಲೆಲ್ಲಾದರೂ ನಾವು ಊಟ ಮಾಡಿಕೊಂಡು ಹೊರಡ್ಬೇಕೀಗ. ಎಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮಗೆ 3 ಹತ್ರ ಊಟ ಮಾಡೋದಿಲ್ಲಿ, ಗುಬ್ಬಿ, KB ಕ್ರಾಸು ಮತ್ತು ಅಲ್ಲಿ ನಿಟ್ಟೂರು ಹತ್ರ. ಈ 3 ಹತ್ರ ಊಟ ಮಾಡೋದು ಜಾಸ್ತಿ ನಾನು. ನೋಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹೋಗಿ ಅಲ್ಲಿ ಊಟ ಮಾಡೋಣ. ಸ್ನೇಹಿತರೆ, ನಾವು ಅವಾಗೇ ಗುಬ್ಬಿ ಮತ್ತು ನಿಟ್ಟೂರು, KB ಕ್ರಾಸು ಮತ್ತು ತಿಪ್ಟೂರು, ಅರಸೀಕೆರೆ, ಬಾಣಾವರ ಎಲ್ಲ ಬಿಟ್ಟಿದ್ದೀವಿ. ಏನು ಈಗ ಕಡೂರು, ಬೀರೂರು ಹತ್ರ ಇದ್ದೀವಿ. ಅಲ್ಲಿಂದ ನಾನ್ ಸ್ಟಾಪಾಗಿ ಬರ್ತಾಯಿದ್ದೀವಿ. ಅಲ್ಲಿ ನಿಟ್ಟೂರು ಹತ್ರ ಊಟ ಮಾಡಿಕೊಂಡು ನಿದ್ದೆ ಅಂತೂ ಸರಿಯಾಗಿ ಎಳೀತೈತೆ. ಅವಾಗ ಒಂದು 3:15 ಆಗೈತೆ ಟೈಮು. ಒಂದು ಗಂಟೆ ರೆಸ್ಟ್ ಮಾಡ್ಕೊಂಡು ಬರ್ತಾ ಇರೋದು. 1 ಗಂಟೆ ಹಿಂಗೆ ಮಲ್ಕೊಂಡು ಎದ್ದಿದ್ದಕ್ಕೆ ಮತ್ತೆ ನಿದ್ದೆ ಎಳಿತಾನೇ ಐತೆ. ಮುಖ ತೊಳ್ಕೊಂಡ್ರು ಸಹ ಏನು ಮಾಡೋಕ್ಕಾಗಲ್ಲ. ಈಗ ತರೀಕೆರೆ ಹೋಗೋತಂದ್ರೆ ಹಂಗೆ ಹೋಗಿ ತರೀಕೆರೆಯಲ್ಲಿ ಕಾರಿಗೆ ಟೈರ್ ತೊಗೊಂಡಿದ್ವಲ್ಲ ಅವು ಇಳಿಸಿ ಆದಮೇಲೆ ನಮ್ಮ ಜರ್ನಿನ ಮುಂದುವರ್ಸೋಣ. ಸ್ನೇಹಿತರೆ, ನಾವು ಬಾಣಾವರ, ಕಡೂರು, ಬೀರೂರು, ತರೀಕೆರೆ ಎಲ್ಲ ಬಿಟ್ಟು ಲಕ್ಕವಳ್ಳಿ ರಸ್ತೆ ಮೇಲೆ, ದುಗ್ಲಾಪುರ ಲಕ್ಕವಳ್ಳಿ ರಸ್ತೆ ಮೇಲೆ, ಇದು ಭದ್ರಾವತಿ ಶಿವಮೊಗ್ಗಕ್ಕೂ ಹೋಗುತ್ತೆ ಈ ರೋಡು. ಇಲ್ಲಿ ಜಂಕ್ಷನ್ ಹತ್ರ ಹೋಗ್ತಾಯಿದ್ದೀವಿ ನಾವು. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಅಪ್ ಆ್ಯಂಡ್ ಡೌನು. ಅಲ್ಲೇ ತರೀಕೆರೆಯಲ್ಲಿ ಮನೆಗೆ ಹೋಗಿ ಅಲ್ಲಿ ಟೀ ಕುಡ್ಕೊಂಡು ನಾವು ಕಾರಿಗೆ ಟೈರೆಲ್ಲ ತಗೊಂಡಿದ್ವಲ್ಲ ಅದನ್ನೆಲ್ಲ ಕೂಡ ಅಲ್ಲಿ ಮನೆಯಲ್ಲಿ ಕೊಟ್ಟು ಇಲ್ಲಿ NR ಪುರಕ್ಕೆ ಹೋಗ್ತಾ ಇದ್ದೀನಿ. ಏನು ಇನ್ನು ಬೆಳಗ್ಗೆನೇ ಅಲ್ಲಿ ಖಾಲಿ ಮಾಡೋದು. ಮಧ್ಯಾಹ್ನದ ಟೈಮಲ್ಲಿ ಹೋದರೆ ಅಲ್ಲಿ ಅನ್ಲೋಡ್ ಆಗೋಲ್ಲ. ಯಾಕಂದರೆ ಬಿಸಿಲಿರುತ್ತೆ ಮತ್ತು ಲೇಬರುಗಳೆಲ್ಲ ಆ ಟೈಮಲ್ಲಿ ಸಿಗೋಲ್ಲ. ಅದರಿಂದಾಗಿ ನಮ್ಮದ್ರಲ್ಲಿ AdBlue ಸ್ವಲ್ಪ ಕಮ್ಮಿ ಐತೆ. ನೋಡೋಣ ಅಲ್ಲಿಗೆ ಹೋಗೋಕ್ಕಾಗುತ್ತೆ ಅನಿಸುತ್ತೆ. ಖಾಲಿ ಆದರೆ ಅಲ್ಲಿ ರಾತ್ರಿ ತೊಗೊಂಡಿರೋ AdBlue ಇನ್ನೂ ಹಂಗೆ ಐತೆ, ಇನ್ನೂ ಹಾಕಿಲ್ಲ. ಅಲ್ಲೇ ಇಟ್ಟಿದ್ದೀನಿ ನೋಡ್ರಿ, ಇನ್ನೂ ಹಾಕಿಲ್ಲ. ಖಾಲಿ ಆದಾಗ ಅದು ಪೂರ್ತಿ ಖಾಲಿ ಆಗಬೇಕು, ಅವಾಗ ಹಾಕಬೇಕು. ಇನ್ನೂ ಸ್ವಲ್ಪ ಇದ್ದಾಗ ಹಾಕೋಕ್ಕೆ ಹೋಗ್ಬಾರ್ದು. ಅದು ಹಳೇದೆಲ್ಲ ಖಾಲಿ ಆದಮೇಲೆ ಹಾಕಬೇಕು ಹೊಸದು. ಅದರಿಂದಾಗಿ ಇನ್ನೂ ಹಾಕಲಿಲ್ಲ. ನಾವು ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ ಹೋಗ್ತೀವಿ. ನೀವು ರೈಟ್ ಹೋದರೆ ಭದ್ರಾವತಿಗೆ ಹೋಗ್ತೀವಿ. ನಾವಿಲ್ಲಿ ಲೆಫ್ಟಿಗೆ ತಿರ್ಕೊಂಡು ಹೋಗ್ಬೇಕೀಗ. ಹೀಗೆ ಎಲ್ಲ ಮುಗಿದು ಮಳೆ ಬಂದಿರೋದಕ್ಕೆ, ಮಳೆಗಾಲ ಸ್ಟಾರ್ಟ್ ಆಗಿರೋದಕ್ಕೆ ನೋಡ್ರಿ ಯಾವ ರೀತಿ ಚಿಗುರು ಬಿಟ್ಬಿಟ್ಟೈತೆ ಈ ಕಡೆ ಎಲ್ಲ ಕೂಡ. ನಾವು ಹಳೆ ವಿಡಿಯೋಗಳು ಮಾಡಬೇಕಾದ್ರೆ ಎಲ್ಲ ಬರಡಾಗ್ಬಿಟ್ಟಿತ್ತು. ಮರಗಳಲ್ಲಿ ಎಲೆನೇ ಇರಲಿಲ್ಲ, ಎಲ್ಲ ಉದುರೋಗ್ಬಿಡ್ತಾಯಿದ್ವು. ಈಗ ನೋಡ್ರಿ ಎಷ್ಟು ಹಚ್ಚ ಹಸಿರದಾಗೈತೆ ಮತ್ತು ತಣ್ಣಗೈತೆ. ಈ ಕಡೆ ಎಲ್ಲ ಈಗ ಮಳೆ ಬರೋ ಟೈಮು, ಎಲ್ಲ ಮೋಡ ಮುಚ್ಕೊಂಡೈತೆ. ಇಷ್ಟೊತ್ತಿಗೆ ಬಿಸಿಲು ಬರಬೇಕಿತ್ತು, ಬರ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈ ಕಡೆ ಎಲ್ಲ ಮಳೆ ಬರೋ ಟೈಮ್. ಈಗ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ತಣ್ಣಗೈತೆ ಈಗ ವಾತಾವರಣ. ಈ ಕಡೆ ಎಲ್ಲ ಹಸುಗಳು ನೋಡ್ರಿ ತುಂಬ ಅಂದರೆ ತುಂಬ ಹಂಗೆ ಬಿಟ್ಬಿಟ್ಟಿರ್ತಾರೆ. ರೋಡ್ ಮೇಲೆ ಎಲ್ಲ ಹಂಗೆ ಓಡಾಡ್ತಾ ಇರ್ತವೆ. ಇದು ಸ್ಮೆಲ್ಲು, ಮಳೆ ಬಂದಾಗ ಸ್ಮೆಲ್ ಮಾಡ್ತೀವಲ್ಲ, ಸ್ಮೆಲ್ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇಲ್ಲೇ ನಾವು ಅನ್ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ NR ಪುರದಲ್ಲಿ. ಇದೇನು ನೋಡ್ತಾ ಇದ್ದೀರೋ ಇದು ಸೊಸೈಟಿ. ಇಲ್ಲಿ ಅನ್ಲೋಡ್ ಆಗೋದು ನಮಗೆ. ಇಲ್ಲಿ ನಿಲ್ಲಿಸಿದ್ದೀನಿ ಗಾಡಿ. ಇನ್ನು ಅವರು ಲೇಬರ್ ಬಂದಿಲ್ಲ. ಅವರು ಸ್ವಲ್ಪ ಒಬ್ಬರು ಬಂದಿದ್ದರು, ಅವ್ರು ಮಾತಾಡಿಕೊಂಡು ಹೋದರು. ಅವ್ರಿಗೋಸ್ಕರನೇ ಕಾಯ್ತಾಯಿದ್ದೀನಿ. ನೋಡೋಣ, ಬೇಗನೆ ಬಂದಿದ್ದೀನಿ ಬೆಳಗಿನ ಜಾವ. ಎಷ್ಟೊತ್ತಿಗೆ ಅನ್ಲೋಡ್ ಆಗುತ್ತೆ ಇನ್ನೂ ಗೊತ್ತಿಲ್ಲ, ನೋಡಬೇಕು. ಅನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ಊರಿಗೆ ವಾಪಸ್ ಹೋಗಿ 1 ದಿನ ರೆಸ್ಟ್ ಮಾಡಿ ಆಮೇಲೆ ಮುಂದಿನ ಟ್ರಿಪ್ಪು ಕಂಟಿನ್ಯೂ ಮಾಡೋದು.